ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ, ನಾಳೆ ಸೂರ್ಯಗ್ರಹಣ ಮತ್ತು ನಾಳೆ ಮೇಷರಾಶಿಗೆ ಶನಿ ಪ್ರವೇಶ ಆಗ್ತಾ ಇದೆ. ಈ ಶನಿ ಪ್ರವೇಶದಿಂದ ಯಾವೆಲ್ಲ ಲಾಭಗಳು ಮತ್ತು ಯಾವೆಲ್ಲ ಶುಭ ಅಶುಭಗಳು ನಡೆಯುತ್ತೆ ಅನ್ನೋದನ್ನು ನೋಡೋಣ. ಶನಿ ಸಂಚಾರದಿಂದ ಮೇಷರಾಶಿಗೆ ಯಾವ ಪ್ರಭಾವ ಬೀರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಶನಿಗ್ರಹ ಬದಲಾವಣೆ ಆಗ್ತಾ ಇದೆ. ನಾಳೆ ಇರತಕ್ಕಂತಹ ವಿಚಾರ, ಶನಿಗ್ರಹದ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳು ಶುಭ ಅಶುಭ ಅನ್ನುವಂಥ ವಿಚಾರ ತಿಳ್ಕೊಳ್ಳೋಣ. ನೋಡಿ, ಯಾವ ಯಾವ ರಾಶಿಯವರಿಗೆ ಈ ಒಂದು ಶನಿ ಪ್ರಭಾವ ಏನಿರುತ್ತೆ, ಆ ಒಂದು ಪ್ರಭಾವದಿಂದ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಆಗುವಂತಹ ಬದಲಾವಣೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ನೋಡಿದಾಗ, ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ. ಮೇಷರಾಶಿಯವರಿಗೆ ಸುಮಾರು 2.5 ವರ್ಷಗಳ ಕಾಲ ಶನಿಯ ಒಂದು ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳು ಶುಭವಾಗಿರುತ್ತಾ ಅಥವಾ ಅಶುಭವಾಗಿರುತ್ತಾ ಅಂತ ತಿಳಿಯೋಣ. ಆ ಒಂದು ಗ್ರಹ ನಿಮ್ಮ ರಾಶಾಧಿಪತಿ ಗ್ರಹಕ್ಕೆ ಯಾವ ರೀತಿಯ ಪ್ರತಿಫಲ ಕೊಡುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ನೋಡೋಣ. ನೋಡಿ, ಈ ಒಂದು ಶನಿ ಯಾವ ದಿನಾಂಕಕ್ಕೆ ಬರ್ತಾ ಇದ್ದಾನೆ ಎಂದು, ಎಷ್ಟು ಸಮಯ ಇರ್ತಾನೆ, ಯಾವ ದಿನಾಂಕದವರೆಗೂ ಸಂಚಾರದಲ್ಲಿ ಇರ್ತಾನೆ ಅನ್ನುವಂಥದ್ದು ನೋಡಿದರೆ, ದಿನಾಂಕ 29 ಮಾರ್ಚ್ 2025ರಿಂದ ದಿನಾಂಕ ಜೂನ್ 2ನೇ ತಾರೀಕು 2027ರವರೆಗೂ, ತದನಂತರ 21 ಅಕ್ಟೋಬರ್ 2027ರಿಂದ ದಿನಾಂಕ 22 ಫೆಬ್ರವರಿ 2028ರವರೆಗೂ ನೋಡಿ, ಎರಡು ಸಮಯಗಳಲ್ಲಿ ಒಟ್ಟಾಗಿ 2.5 ವರ್ಷಗಳ ಕಾಲ, ಸುಮಾರು 2.5 ವರ್ಷಗಳ ಕಾಲ ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ದಿನಾಂಕಕ್ಕೆ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ನೋಡಿ. ಈ ಒಂದು ಮಾರ್ಚ್ 29ರಿಂದ ಅಂದರೆ ನಾಳೆಯಿಂದ ಪ್ರಾರಂಭ ಆಗಿಬಿಡುತ್ತೆ. 2025ರಲ್ಲಿ ಸುಮಾರು 2.5 ವರ್ಷಗಳ ಕಾಲ, ಅಂದರೆ ಒಂದು ರಾಶಿಯಲ್ಲಿ 30 ಡಿಗ್ರಿಗಳ ಸಂಚಾರ ಕಾಲ ಇರತಕ್ಕಂಥದ್ದು. ಈ ಒಂದು ಸಮಯದಲ್ಲಿ ಸುಮಾರು 2.5 ವರ್ಷಗಳ ಕಾಲ ಮೇಷರಾಶಿಯವರಿಗೆ ಆಗುವಂತಹ ಪ್ರಭಾವ ಶನಿಯಿಂದ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಈಗ ತಿಳಿಯೋಣ. ಬಹುಮುಖ್ಯವಾಗಿರುತ್ತೆ. ಯಾಕೆ ಅಂತಂದರೆ, ಪ್ರತಿಯೊಂದು ಶನಿ ರಾಶಿಯವರಿಗೂ ಕೂಡ ಶನಿ ಬದಲಾವಣೆ ಆಗ್ತಾ ಇದ್ದಾನೆ ಅಂತಂದ್ರೆ ಸಾಕು, ಭಯ ಬೀಳುವಂಥದ್ದು, ಏನೋ ಒಂದು ದೀರ್ಘವಾಗಿ ಯೋಚನೆ ಮಾಡುವಂಥದ್ದು, ತಲೆ ಮೇಲೆ ಏನೋ ಭಾರ ಇದ್ದಂಗೆ, ತಲೆ ಮೇಲೆ ಒಂದು ಕಲ್ಲು ಬಂಡೆ ಬಿದ್ದಂತಹ ಒಂದು ಚಿಂತೆ, ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರ. ಜೊತೆಗೆ ಆ ಒಂದು ವಿಚಾರದಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರ್ತೀರ. ಹಾಗಾಗಿ ಇಲ್ಲಿ ಶನಿ ನಿಮಗೆ ಒಳಿತು ಮಾಡ್ತಾನ, ಕೆಡುಕು ಮಾಡ್ತಾನ, ಆ ರೀತಿ ಏನಾದರೂ ಕೆಟ್ಟದಾಗಿ ನಡೆಯುವಂತಹ ಸ್ಥಿತಿಗಳು ಇದ್ದರೆ ಅದಕ್ಕೆ ಪರಿಹಾರ ಏನು ಅಂತವದ್ದೆಲ್ಲ ಕೂಡ ನಾವು ಇವಾಗ ಕುಲಂಕುಷವಾಗಿ ನೋಡೋಣ. ನೋಡಿ, ಮೇಷರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಕುಜಗ್ರಹ ನೋಡಿ. ರಾಶಾಧಿಪತಿ ಗ್ರಹ ಕುಜಗ್ರಹ ಶನಿಗ್ರಹಕ್ಕೆ ಶತ್ರುಭಾವ ಆಗಿರುತ್ತೆ. ಇದು ತುಂಬಾ ಬಹುಮುಖ್ಯವಾಗಿ ಗಮನಿಸುವಂತಹ ಅಂಶ. ಯಾಕೆ ಅಂತಂದ್ರೆ, ನಿಮ್ಮ ರಾಶಿಗೆ ಅಧಿಪತಿ ಕುಜ ಕೂಡ ಮಾರಕ ಗ್ರಹನೇ, ಬದಲಾಗ್ತಾ ಇರ್ತಕ್ಕಂತಹ ಶನಿ ಕೂಡ ಮಾರಕ ಗ್ರಹನೇ. ಹಾಗೆ ಎಷ್ಟನೇ ಮನೆಗೆ ಬದಲಾಗ್ತಾ ಇದ್ದಾನೆ ನಿಮ್ಮ ರಾಶಿಯಿಂದ ಅಂತ ನೋಡಿದರೆ, ನಿಮ್ಮ ರಾಶಿಯಿಂದ ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಬರ್ತಾ ಇರತಕ್ಕಂಥ ಶನಿ. ಹಾಗಾಗಿ ಶನಿಯ ಪ್ರಭಾವ ವ್ಯಯಸ್ಥಾನದಲ್ಲಿ ಯಾವ ರೀತಿ ಇರುತ್ತೆ, ಪರಿಣಾಮಗಳು ಕೆಟ್ಟದಾಗಿರುತ್ತಾ ಅಂತ ನೋಡಿದರೆ ಸ್ವಲ್ಪ ಬದಲಾವಣೆ ಇರುತ್ತದೆ. ತುಂಬ ಆಲೋಚನೆ ಮಾಡುವಂಥದ್ದು ತುಂಬ ಪ್ರಮುಖವಾಗಿ ಮೇಷರಾಶಿಯವರು ಗಮನಿಸುವಂಥದ್ದು ಇರುತ್ತೆ. ಯಾಕಂದರೆ 12 ರಾಶಿಗಳಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಮೇಷರಾಶಿಯವರಿಗೆ ಮತ್ತು ವೃಶ್ಚಿಕ ರಾಶಿಯವರಿಗೆ, ಕಟಕ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ತುಂಬಾನೇ ಈ ವರ್ಚಸ್ಸು ಇರತಕ್ಕಂಥದ್ದು. ಯಾಕಂತಂದರೆ ಶನಿ ಶತ್ರುಭಾವ ಇರ್ತದೆ ಈ ಒಂದು ರಾಶಿಗಳ ಅಧಿಪತಿಗಳವರಿಗೆ. ಯಾಕಂತಂದರೆ ನಾವು ನೋಡಿರ್ತೀವಿ, ಜನಸಾಮಾನ್ಯರಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ಶತ್ರು ಆಗಿರ್ತಾರೆ. ಆ ಶತ್ರು ಜೀವನಗಳನ್ನು ಯಾವ ರೀತಿ ಇರುತ್ತೆ, ಎಷ್ಟು ಕಠೋರವಾಗಿರುತ್ತೆ, ಅವರ ಹಿಂಸೆ, ಅಸೂಯೆ, ಅವರ ಒಂದು ಭಾವನೆಗಳು, ಕೊಡುವಂತಹ ಒಂದು ಟಾರ್ಚರ್, ಆ ಒಂದು ಹಿಂಸೆ ಅಂದರೆ ದುಡ್ಡು ಕೊಟ್ಟು ಸಾಲ ಮತ್ತೆ ಬಡ್ಡಿ ತೀರಿಸೋದಕ್ಕೋಸ್ಕರ ಮನೆಗೆ ಬಂದು ಕೇಳ್ತಾ ಇರೋದು, ಅವರ ಫೋನ್ ಟಾರ್ಚರ್ ಕೊಡ್ತಾ ಇರ್ತಕ್ಕಂಥದ್ದು, ಮತ್ತೆ ಬಂಧುಗಳಲ್ಲಿ, ದಾಯಾದಿಗಳಲ್ಲಿ, ಸಂಬಂಧಿಕರಲ್ಲೇ ಶತ್ರುಭಾವದ ಮನೋಸ್ಥಿತಿ ಇರತಕ್ಕಂಥದ್ದು ವ್ಯಕ್ತಿಗಳು ಇರ್ತಾರೆ. ಅವರು ಈ ಚರ್ಚೆ ಮನೋಭಾವ, ಅವರ ಒಂದು ಸಂಕುಚಿತ ಮನೋಭಾವ, ಒಂದು ಕಿಂಡಲ್ ಮೈಂಡ್ ಸೆಟ್ ಇರುತ್ತೆ. ಯಾಕಂದರೆ ನಿಮ್ಮ ರಾಶಿಯವರಿಗೆ ಹೆಚ್ಚಾಗಿ ಉತ್ತರ ಕೊಡುವಂತಹದ್ದು ಇರುತ್ತೆ, ಟೆನ್ಷನ್ ಕೊಡುವಂಥದ್ದು ಇರುತ್ತೆ. ಆ ವ್ಯಕ್ತಿಗಳೇ ನಿಮಗೆ ಶತ್ರುಗಳಾಗಿರ್ತಾರೆ. ಯಾಕಂತಂದರೆ ಈ ಸಮಯದಲ್ಲಿ ಶನಿಯ ಪ್ರಭಾವ ರೀತಿ ಕಾಟ
ಕೊಡುವಂತಹ ಸ್ಥಿತಿ ಇರತಕ್ಕಂಥದ್ದು. ಹಾಗಾಗಿ ಮುಖ್ಯವಾಗಿ ನಾವು ನೋಡ್ತೀವಿ ಪ್ರಾಣಿಗಳ ಮಧ್ಯೆನೇ ಶತ್ರುಭಾವ ಇರುತ್ತೆ, ಹಾಗಾಗಿ ಮನುಷ್ಯರಿಗೂ ಇರತಕ್ಕಂಥದ್ದು. ಅದೇ ರೀತಿ ನಿಮ್ಮ ರಾಶಾಧಿಪತಿ ಕುಜನಿಗೂ ಈ ಒಂದು ಶನಿಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸುಮಾರು 2.5 ವರ್ಷಗಳ ಕಾಲ ತುಂಬ ಜಾಗೃತಿಯಿಂದ ನೀವು ಪ್ರತಿಯೊಂದು ವಿಷಯದಲ್ಲೂ ಕೂಡ ಯಾವುದೇ ವಿಷಯ ತಗೊಳ್ಳಿ ನಿಮ್ಮ ಜೀವನದಲ್ಲಿ ತುಂಬ ಜಾಗೃತಿಯಿಂದ ಸ್ಟೆಪ್ಪನ್ನು ತಗೊಳ್ಳುವಂಥದ್ದು ಇರುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಒಂದು ಜೀವನದ ಒಂದು ಕಾಳಜಿ ವಹಿಸಬೇಕು. ಒಂದು ಶನಿಯು ಒಂದು ಬದಲಾಗ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಬಹುಮುಖ್ಯವಾಗಿ ನೋಡುವಂಥದ್ದು ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಯಾವ ವಿಷಯದಲ್ಲಿ ಮುಖ್ಯವಾಗಿ ತೊಂದರೆ ಬರುತ್ತಪ್ಪ ಅನ್ನುವಂಥದ್ದು ಗಮನಿಸಿದರೆ ನಿಮ್ಮ ರಾಶಿಗೆ ಮುಖ್ಯವಾಗಿ ಬರುವಂಥದ್ದು ಕರ್ಮಸ್ಥಾನದಲ್ಲಿ. ಕರ್ಮಸ್ಥಾನ ಅಂದರೆ ಏನು ಅಂದರೆ ನಿಮ್ಮ ಪೂರ್ವಜನ್ಮ ಸುಕೃತ ಫಲ ಅಂತ ಏನೋ ಒಂದು ಕೇಳ್ಕೊಂಡು ಬಂದು ಬಿಟ್ಟಿರ್ತೀರ, ಅರ್ಜೆಂಟಾಗಿ ಬಂದು ಬಿಟ್ಟಿರ್ತೀರ. ಈ ಜನ್ಮದಲ್ಲಿ ಕರ್ಮ ಅಂತಂದರೆ ಅನುಭವಿಸು ಅಂತ ಹೇಳಿಬಿಟ್ಟು ಅನುಭವಿಸು ಅಂತಂದರೆ ಒಳ್ಳೆಯದು ಕೆಲಸನೇ ಕೆಟ್ಟದ್ದು ಕೆಲಸನೇ, ಅದೇ ಕರ್ಮ ಜೀವನ ಅಂತೀವಿ. ನಾವು ಮಾಡ್ತಾ ಇರತಕ್ಕಂತಹ ಕ್ರಿಯೆ ಕೆಲಸ ಕಾರ್ಯ ಇವೆಲ್ಲವೂ ಕೂಡ ಕರ್ಮ ಜೀವನಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಹಾಗಾಗಿ ನೋಡಿ, ಈ ಒಂದು ಕರ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಅಂದರೆ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ, ನೀವು ಮಾಡ್ತಾ ಇರತಕ್ಕಂತಹ ಜಾಬ್ಗೆ ಸಂಬಂಧಿಸಿದಂತೆ, ಕೆಲಸ ಕಾರ್ಯಕ್ಕೆ ಸಂಬಂಧಿಸಿದಂತೆ, ವ್ಯವಹಾರ ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳಲ್ಲೂ ಕೂಡ ನಿಮ್ಮದೇ ಆದಂಥ ಒಂದು ಸ್ವಪ್ರಯತ್ನ ಕ್ರಿಯೆ ಕಾರ್ಯಗಳು ಇರುತ್ತೆ. ಈ ವಿಷಯದಲ್ಲಿ ಎಲ್ಲ ಕೂಡ ಸ್ವಲ್ಪ ಮಿಸ್ ಆಗುವಂಥದ್ದು. ನೀವೇನೋ ಹಠ ಹಿಡಿದು ಸಾಧಿಸಬೇಕು ಅಂತಿದ್ದೀರಾ, ಕೆಲಸವನ್ನು ಕೊಟ್ಟು ಹಿಡಿದು ದೀರ್ಘಕಾಲಿಕವಾಗಿ ಮಾಡಬೇಕು ಅಂತಿದ್ದೀರಾ, ಆ ವಿಷಯದಲ್ಲಿ ನಿಮಗೆ ಕೈ ಜಾರಿ ಹೋಗ್ತಾ ಇರುತ್ತೆ. ಯಾವುದೋ ಒಬ್ಬ ವ್ಯಕ್ತಿಯಿಂದ ಯಾವುದೋ ಒಂದು ವಿಷಯದಿಂದ ನಿಮಗೆ ಅಲ್ಲಿ ಅಡಚಣೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅವೆಲ್ಲವೂ ಕೂಡ ಮಿಸ್ ಆಗಿ ಹೋಗ್ತಾ ಇರುತ್ತೆ, ಕಳೆದುಕೊಳ್ಳುವಂತಹದ್ದು ಆಗ್ತಾ ಇರುತ್ತೆ. ಅವೆಲ್ಲವೂ ಕೂಡ ಬಿಟ್ಟು ಹೋಗುವಂಥದ್ದು ಆಗ್ತಾ ಇರುತ್ತೆ. ನೋಡಿ ಎಷ್ಟೊಂದು ನಿಮಗೆ ಸಮಸ್ಯೆ ಕೊಡುವಂತಹ ಸ್ಥಿತಿ ಇರುತ್ತೆ ಈ ಒಂದು ಶನಿಯ ಪ್ರಭಾವದಿಂದ. ಅದಕ್ಕೆ ಪರಿಹಾರ ಏನು ಅಂತ ಕೊನೆಯಲ್ಲಿ ತಿಳಿಸ್ತೀನಿ. ಈ ರೀತಿ ಮೇಷರಾಶಿಯವರಿಗೆ ಇರತಕ್ಕಂಥ ಪ್ರತಿಯೊಬ್ಬರೂ ಸಹ ತುಂಬ ಗಮನ ಇಟ್ಟು ನಿಮ್ಮ ಕೆಲಸ ಕಾರ್ಯ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಈ ಮನುಷ್ಯನಿಗೆ ಜೀವಿಸಬೇಕಪ್ಪ ಅಂತಂದರೆ ಪ್ರತಿಯ ಒಂದು ದಿನ ಕೂಡ ಅವನ ಒಂದು ಕರ್ಮ ಕ್ರಿಯೆ ಕೆಲಸ ತುಂಬ ಆಧಾರವಾಗಿರುತ್ತೆ. ಯಾಕಂತಂದರೆ ನಾವು ಎಷ್ಟು ಶ್ರಮಿಸುತ್ತೀವಿ, ಎಷ್ಟು ಕಷ್ಟಪಡುತ್ತೀವಿ, ಅದಕ್ಕೆ ಪ್ರತಿಫಲ ಒಂದು ದುಡ್ಡಿನ ಮೂಲಕ ಆಗಿರಬಹುದು ಅಥವಾ ಯಾವುದೇ ಒಂದು ವಸ್ತುವಿನ ರೂಪದಲ್ಲಿ ಆಗಿರಬಹುದು. ಜೀವನಾಧಾರಕ್ಕೆ ಬೇಕಾಗಿರತಕ್ಕಂತಹ ಅನುಕೂಲತೆಗಳನ್ನು ಪಡೆಯುವುದಕ್ಕೆ ಅವನ ನಿತ್ಯ ಕರ್ಮಗಳು ಕ್ರಿಯೆಗಳು ಒಂದು ಸುಸೂತ್ರವಾಗಿ ನಡೆಯಬೇಕಾಗಿರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ನಿಮ್ಮ ರಾಶಿಗೆ ಸ್ವಲ್ಪ ವ್ಯಯ ಪ್ರಭಾವದಲ್ಲಿ ಇರತಕ್ಕಂಥದ್ದು ಜಾಸ್ತಿ ಇದೆ. ಎಲ್ಲ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಎಡವಟ್ಟಿಯಿಂದ ಕೂಡಿರುತ್ತೆ. ಈ 2.5 ವರ್ಷಗಳ ಕಾಲ ಇನ್ನು ಬಹು ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಆದಾಯಗಳು. ನೋಡಿ, ನಮಗೆ ಆದಾಯ ಬರಲಿಲ್ಲ ಅಂತಂದರೆ ಇರ್ತಕ್ಕಂಥ ಕಮಿಟ್ಮೆಂಟು, ಒಂದು ಸ್ಟ್ರಗಲ್, ಪ್ರಾಬ್ಲಮ್ಸ್ ಏನೆಲ್ಲ ಆಗ್ತಾ ಇರುತ್ತೆ. ಶನಿಯ ಒಂದು ಪ್ರಭಾವ, ನಮ್ಮ ಹಣೆ ಬರಹ ಸರಿ ಇಲ್ಲ ಅಂತಂದರೆ ನಾವು ಮಾಡುವಂತಹ ಕೆಲಸಗಳಲ್ಲಿ ಎಡವಟ್ಟುಗಳಾಗ್ತಾ ಇರುತ್ತೆ. ಸೊ ಅದು ತುಂಬಾ ಕಷ್ಟ ಕೊಡುವಂಥದ್ದು, ಕ್ಲಿಷ್ಟತೆ ಕೊಡುವಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ನಾವು ಏನೇನೋ ಆಸೆಗಳು ಇಟ್ಕೊಂಡಿರ್ತೀವಿ, ಈ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಆದಾಯಗಳು ಬರಬೇಕಪ್ಪ ಅಂತ. ಆದಾಯಗಳು ಎಲ್ಲಿಂದ ಬರುತ್ತೆ? ನಾವು ಮಾಡಿರತಕ್ಕಂಥ ಕೆಲಸದಿಂದ, ನಾವು ಮಾಡಿರತಕ್ಕಂಥ ಒಂದು ವೃತ್ತಿಯಿಂದ, ಜಾಬ್ ಆಗಿರಬಹುದು, ವ್ಯಾಪಾರ ವ್ಯವಹಾರ ಆಗಿರಬಹುದು, ನಿಮ್ಮದೇ ಆದಂಥ ಒಂದು ಮಾರ್ಗದಲ್ಲಿ ನೀವು ಆದಾಯಗಳನ್ನು ಗಳಿಸಬೇಕು ಅಂತ ತುಂಬಾ ಪ್ರಯತ್ನ ಫಲವನ್ನು ಮಾಡ್ತಾ ಇರ್ತೀರ. ಆ ಪ್ರಯತ್ನ ಫಲದಲ್ಲಿ ನೀವು ಎಕ್ಸೈಟ್ ಮಾಡಿದಷ್ಟು ಬರದಿರ ಇರ್ತಕ್ಕಂಥದ್ದು ಒಂದು ಕೈಯಲ್ಲಿ ಇನ್ಕಮ್ ಸೋರ್ಸ್ ಮತ್ತೆ ಪಡಿತೀರಾ, ಮತ್ತೊಂದು ಕೈಯಲ್ಲಿ ಖರ್ಚುಗಳನ್ನು ನೋಡ್ತೀರಾ. 2 ವರ್ಷಗಳಲ್ಲಿ ಸುಮಾರು 2.5 ವರ್ಷಗಳ ಕಾಲ ಈ ಶನಿಯ ಪ್ರಭಾವ ನಿಮಗೆ ಬರುವಂತಹ ಆದಾಯಗಳೆಲ್ಲವೂ ಕೂಡ ಯಾವುದೇ ಮೂಲದಿಂದ ಬರಬಹುದು. ನಿಮಗೆ ಆದಾಯ ಯಾವುದೇ ರೀತಿಯಲ್ಲಿ ಆಗಿರಬಹುದು. ಇಂಥದ್ದೇ ಆದಾಯ ಅಂತಲ್ಲ, ಎಲ್ಲ ಮೂಲಗಳಿಂದ ಬರುವಂಥದ್ದು. ನಿಮ್ಮ ಜೀವನದಲ್ಲಿ ಆದಾಯಗಳು ತುಂಬ ಜೀವನವನ್ನು ಉತ್ತುಂಗ ಸ್ಥಾನಕ್ಕೆ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಆದರೆ ಈ 2.5 ವರ್ಷಗಳ ಕಾಲ ಬರುವಂತಹ ಆದಾಯಗಳು ಕಷ್ಟ ಸಾಧ್ಯ ಇದೆ. ಪ್ರಯತ್ನದಿಂದ ನೀವು ರೂಢಿಸ್ತೀರಾ, ಬಲ ಪ್ರಯತ್ನದಿಂದ ಕೂಡಿಸ್ತೀರಾ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಕಳೆದುಕೊಳ್ಳುವಂತಹ ಒಂದು ಸಾಲ ಬಾಧೆಗಳು ಆಗಿರಬಹುದು, ಕಮಿಟ್ಮೆಂಟ್ಸ್ ಆಗಿರಬಹುದು, ಲೋನ್ಗಳಾಗಿರಬಹುದು, ಇನ್ನು ಇತರೆ ಯಾವುದೇ ಒಂದು ಫೈನಾನ್ಷಿಯಲ್ ಸ್ಟೇಟಸ್ಗಳು ಆಗಿರಬಹುದು. ಯಾವ ವಿಚಾರದಲ್ಲಿ ಕೂಡ ಹೊರಟು ಹೋಗ್ತಾ ಇರುತ್ತೆ ಮಡಕೆ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಯಾಕಂದರೆ ಶನಿ ಪ್ರವೇಶವಾದರೆ ನಮ್ಮ ಪೂರ್ವಜನ್ಮದ ಕರ್ಮಗಳು ನಾವು ಅನುಭವಿಸಲೇಬೇಕು. ಹಾಗಾಗಿ ನಾವು ಎಷ್ಟೇ ದುಡಿದರೂ ಈ 2.5 ವರ್ಷಗಳ ಕಾಲ ಅದು ನಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ. ಆದಷ್ಟು ಉಳಿತಾಯವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಡಲೇಬೇಕು. ಮೇಷರಾಶಿಯವರಿಗೆ ಬಹುಮುಖ್ಯವಾಗಿ ಕಾಡುತ್ತೆ. ಹಾಗಾಗಿ ನಿಮ್ಮ ಒಂದು ವೃತ್ತಿಗಳಲ್ಲಿ ಬರುವಂತಹ ಆದಾಯಗಳು ಈ ರೀತಿ ಕಳೆದುಕೊಳ್ಳುವಂಥ ಸ್ಥಿತಿ ಜಾಸ್ತಿ ಇರುತ್ತೆ. ಇನ್ನು ಒಂದು ವೇಗಗಳೆಲ್ಲ ಎಷ್ಟು ಪ್ರಮಾಣದಲ್ಲಿ ಇರ್ತವೆ, ಎಷ್ಟು ದೊಡ್ಡದಾದಂಥ ರೀತಿಯಲ್ಲಿ ಇರ್ತವೆ. ನಾವೆಷ್ಟೇ ಪ್ರಯತ್ನ ಪಟ್ಟರೂ
ಆದರೂ ಅದು ಉಳಿಯೋದಿಲ್ಲ. ಹಾಗಾಗಿ ನೀವು ಆದಷ್ಟು ಎಚ್ಚರಿಕೆಯನ್ನು ಮೇಷರಾಶಿಯವರು ವಹಿಸಬೇಕಾಗುತ್ತದೆ ಫ್ರೆಂಡ್ಸ್. ಶನಿದೇವರಿಗೆ ಪರಿಹಾರವಾಗಿ ನೀವು ಶನಿವಾರದಂದು ನೀವು ಅಂದರೆ ಶನಿಗೆ ವಾರ ಅಂತ ಬಂದರೆ ಶನಿವಾರನೇ ಅಲ್ವಾ, ನೀವು ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ ಅಲ್ಲಿ ಎಳ್ಳು ಬತ್ತಿಗಳನ್ನು ಓಂ ಶಂ ಶನೇಶ್ವರಾಯ ನಮಃ ಎಂಬುದಾಗಿ ಒಂದು 27 ಎಳ್ಳು ಬತ್ತಿಗಳನ್ನು ಪ್ರತಿ ಶನಿವಾರ ಹಚ್ಚುವುದು ತುಂಬ ಒಳ್ಳೆಯದು. ಯಾವುದಾದರೂ ಒಂದು ವಾರದಲ್ಲಿ ಮನೆಯಲ್ಲಿ ಅಶುಚಿ ಮತ್ತು ಅಶುಭ ಇತ್ತು ಮಾಡೋಕ್ಕಾಗಿಲ್ಲ ಅಂತಂದರೆ ಆ ವಾರಗಳನ್ನು ಬಿಟ್ಟು ಬೇರೆ ವಾರಗಳಲ್ಲಿ ಒಟ್ಟಾರೆಯಾಗಿ 2.5 ವರ್ಷಗಳ ಕಾಲ ಹೆಚ್ಚಿನ ಸ್ಥಿತಿಯಲ್ಲಿ ಈ ಒಂದು ಪರಿಹಾರವನ್ನು ದೀರ್ಘಕಾಲಿಕವಾಗಿ ಮಾಡುವುದರಿಂದ ಶುಭವಾದಂತಹ ಒಂದು ಫಲಗಳನ್ನು ಪಡಿತೀರಾ. ಈ ಒಂದು ಗ್ರಹದ ವೈಪರೀತ್ಯ ಶತ್ರುಭಾವದ ಎಫೆಕ್ಟ್ ನಿಮಗೆ ಒಳಿತಾಗುತ್ತೆ. ಎಷ್ಟು ಕಷ್ಟಗಳೆಲ್ಲ ಬಂದರೂ ಕೂಡ ಅದರಲ್ಲಿ ನೀವು ಶುಭ ನೋಡುವಂಥದ್ದಾಗುತ್ತೆ. ನೋಡಿ, ಭಗವಂತ ಒಂದು ಗ್ರಹಗಳ ಒಂದು ತೊಂದರೆಯ ಒಂದು ವೈಪರ್ಯಕ್ಕೆ ವೈಜ್ಞಾನಿಕವಾದ ಪರಿಹಾರ ಇಲ್ಲಿ ಬತ್ತಿ ಬೆಳಗಿಸಿದಾಗ ಅಲ್ಲಿ ಒಂದು ಅಗ್ನಿಕುಂಡದಲ್ಲಿ ಬರುವಂತಹ ಒಂದು ಹೊಗೆ ಏನಿದೆ ಆ ಒಂದು ಶ್ವಾಸವನ್ನು ದೈಹಿಕವಾಗಿ ನೀವು ಶ್ವಾಸ ತಗೊಳ್ಳೋದ್ರಿಂದ ನೀವು ಓಂ ಶಂ ಶನೇಶ್ವರಾಯ ನಮಃ ಎಂಬ ಮೂಲ ಮಂತ್ರ ಬೀಜಾಕ್ಷರಗಳನ್ನು ಸ್ಮರಣೆ ಮಾಡಿಕೊಳ್ಳುವುದರಿಂದ ಮಾನಸಿಕವಾಗಿ ದೈಹಿಕವಾಗಿ ಒಂದು ಶ್ವಾಸವನ್ನು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಇರತಕ್ಕಂಥ ಒಂದು ವೈಬ್ರೇಷನ್, ನಿಮ್ಮಲ್ಲಿ ಇರತಕ್ಕಂಥ ನೆಗೆಟಿವ್ ಹೊರಟು ಹೋಗುತ್ತೆ. ಆದಷ್ಟು ನೀವು ಮೇಷರಾಶಿಯವರು ಶನಿ ದರ್ಶನವನ್ನು ಪ್ರತಿ ಶನಿವಾರ ಎಳ್ಳೆಣ್ಣೆ ಕೊಡೋದ್ರಿಂದ ಎಳ್ಳುಬತ್ತಿ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಬರುತ್ತೆ. 2.5 ವರ್ಷಗಳ ಕಾಲ ತುಂಬ ಕಷ್ಟ ಇರುತ್ತೆ. ಹಾಗಾಗಿ ನೀವು ವಿಷಯದಲ್ಲಿ ನೀವು ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡು ಹೆಜ್ಜೆ ಇಡಬೇಕಾಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.